ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ತಾಲೂಕು ವೈದ್ಯಾಧಿಕಾರಿಗಳಿಗೆ ಮನವಿ ಕೊಡಲಾಯಿತು. ಹರಿಹರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ವೈದ್ಯರುಗಳ ಬಳಿ ಚಿಕಿತ್ಸೆ ಪಡೆಯಲು ಬರುವ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಆಸ್ಪತ್ರೆಯಲ್ಲಿ ಔಷಧಿಗಳು ಇದ್ದರೂ ಸಹ ಔಷಧಿಗಳನ್ನು ಖಾಸಗಿ ಅಂಗಡಿಗಳಿಂದ ತರಲು ಚೀಟಿಯನ್ನು ಬರೆದುಕೊಡುತ್ತಿದ್ದಾರೆ. ಇದರಿಂದ ಸರ್ಕಾರಿ ಆಸ್ಪತ್ರೆಯನ್ನು ಅವಲಂಬಿಸಿಕೊಂಡು ನಂಬಿ ಬರುವ ಬಡ ರೋಗಿಗಳಿಗೆ ತೊಂದರೆ ಉಂಟಾಗುತ್ತಿದ್ದು, ಅದರಲ್ಲಿ ಆರ್ಥಿಕವಾಗಿ ಕಡು ಬಡವರಾಗಿದ್ದು ಕೂಲಿ ನಲಿ ಮಾಡಿಕೊಂಡು ಗ್ರಾಮಾಂತರ ಪ್ರದೇಶದಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಬರುವ ರೋಗಿಗಳು ಹಾಗೂ ನಗರದಲ್ಲಿರುವ ಸಾರ್ವಜನಿಕರು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಬಂದಂಥ ರೋಗಿಗಳಿಗೆ ಅಸಮಾಧಾನ ಉಂಟಾಗಿದ್ದು, ಈ ಕೂಡಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಔಷಧಿಗಳ ಲಭ್ಯತೆ ದೊರೆಯುವಂತೆ ಆಗಬೇಕು. ಜನ ಔಷಧಿ ಕೇಂದ್ರದಲ್ಲಿ ವ್ಯವಸ್ಥಿತವಾದ ಔಷಧಿಗಳನ್ನು ದೊರಕುವಂತೆ ಆಗಬೇಕು ಮತ್ತು ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಸ್ಕ್ಯಾನಿಂಗ್ ವ್ಯವಸ್ಥೆ ಇರುವುದಿಲ್ಲ, ಥೈರಾಯ್ಡ್ ಟೆಸ್ಟಿಂಗ್ ಇರುವುದಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಔಷಧಿಗಳನ್ನು ದೊರಕುವಂತೆ ಮಾಡಬೇಕು. ಯಾವುದೇ ರೋಗಿಗೆ ಹೊರಗಡೆಯಿಂದ ಔಷಧಿಗಳನ್ನು ತರುವಂತೆ ಚೀಟಿ ಬರೆದುಕೊಟ್ಟಲ್ಲಿ ಔಷಧಿಗಳ ವೆಚ್ಚವನ್ನು ತಮ್ಮ ಇಲಾಖೆ ತುಂಬಿಕೊಡಬೇಕು ಹಾಗೂ ಸ್ಕ್ಯಾನಿಂಗ್ ಮತ್ತು ಥೈರಾಯ್ಡ್ ಬ್ಲಡ್ ಟೆಸ್ಟ್ಗಳ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿ ಕಲ್ಪಿಸಿಕೊಡಬೇಕು ಎಂದು ಮನವಿ ಕೊಡಲಾಯಿತು. ಈ ಅಪ್ಪಿಗೆ ಮಾತಾಡೋಣ, ಆ ಅಪ್ಪ ಸ್ವಲ್ಪ ಮಾತಾಡೋಣ, ಡಾಕ್ಟರ್ ಸ್ವಲ್ಪ ಮಾತಾಡೋಣ, ಮಾತಾಡಿ ಅವ್ರು ಏನು ಮಾತಾಡ್ತೀರಣ್ಣ, ತಗೊಳ್ರಿ ಕ್ರಮ ತಗೊಳ್ರಿ. ಇವತ್ತಿಂದನೇ ನೋಡ್ರಿ, ನಿಮಗೆ ಮೆಡಿಸಿನ್ ಇಲ್ಲ ಅಂತಂದ್ರೆ ಮೆಡಿಸಿನ್ ಇಲ್ಲ ಅಂತ ನೀವು ನಿಮ್ಮ ದಿವಸ 10-20 ರೂಪಾಯಿ ಇಸ್ಕೊಂತಿರಲ್ಲ, ನೋಡ್ಕೊಂಡು ಆ ದುಡ್ಡನ್ನ ಮೆಡಿಸಿನ್ ತರ ಕಳ್ತೀರಿ ಸರ್. ಏನ್ ಮಾಡ್ಬಿಟ್ಟು ದೊಡ್ಡ ಬಿಸ್ನೆಸ್ ಆಗ್ಬಿಡುತ್ತಾರೆ ಇಲ್ಲಿ, ದೊಡ್ಡ ಬಿಸ್ನೆಸ್. ಎಲ್ಲಿ ನನಗೆ ಮೆಡಿಕಲ್ ಶಾಪ್ನವರು ಮತ್ತು ಡಾಕ್ಟರ್ ಕೆಲವರು ಮಿಂಗಲ್ ಆಗಿದೆ ಅಂತ ಅನುಮಾನ ಸೃಷ್ಟಿ ಆಗ್ತದೆ ಸರ್ ನನಗೆ. ಯಾಕಂದ್ರೆ ಪ್ರತಿಯೊಂದಕ್ಕೆ ಹೊರಗಡೆ ಬಂದು ಕಮಿಷನ್ ಇರುತ್ತೆ ಇವ್ರ ಹತ್ರ. ಈ ನಮ್ಗೆ ಅನುಮಾನ ಸೃಷ್ಟಿ ಆಗ್ತದೆ ಅಧ್ಯಕ್ಷರ. ನಮಗೆ ಎಲ್ಲಿ ಹೋಗ್ಬೇಕು, ಬಡವರು ಮಾತ್ರ ಎಲ್ಲ ಹೋಗ್ಬೇಕು ಅಧ್ಯಕ್ಷರ. ಆಮೇಲೆ ಇವ್ರ ಹತ್ರ 6 ರೂಪಾಯಿ ದುಡ್ಡು ಇಸ್ಕೊಂಡ್ಬರೋದು, ವಾಪಸ್ ಕೊಡ್ಬೇಕು, ಅವ್ರನ್ನ ಕ್ರಮ ತಗೋಬೇಕು. ನೀವು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರು ಎಸ್ ಗೋವಿಂದ್, ಉಪಾಧ್ಯಕ್ಷರಾದ ಎನ್ಆರ್ ಆನಂದ್, ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಸಿಎಚ್, ಗ್ರಾಮ ಘಟಕದ ಅಧ್ಯಕ್ಷ ಭರತ್ ಭಾನುವಳ್ಳಿ, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ್, ದಾದಾಬೀರ್, ಯೋಗೇಶ್, ಆದರ್ಶ್, ಸುದೀಪ್, ಮಹಾರುದ್ರ ರಿಯಾಜ್, ರವಿ, ಪ್ರದೀಪ್, ಗಿರಿ ಹನುಮಂತ ಉಪಸ್ಥಿತರಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ದಾವಣಗೆರೆ ಮತ್ತು ಶರಣ ಮಾಗನೂರು ಬಸಪ ಪ್ರತಿಷ್ಠಾನ ದಾವಣಗೆರೆ ಸ್ಥಾಪಿತ ರಾಜ್ಯ ಮತದ ಆರುಳದಾಸೋಯಿ ಶರಣ ಮಾಗನೂರು ಬಸಪ 2024ರ ಪ್ರಶಸ್ತಿ ಪ್ರದಾನ ಸಮಾರಂಭ ಆಗಸ್ಟ್ 3ರ ಬೆಳಿಗ್ಗೆ 11ಕ್ಕೆ ಕುವೆಂಪು ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಪರಿಷತ್ತಿನ ಅಧ್ಯಕ್ಷರಾದ ಬಿ. ವಾಮದೇವಪ್ಪ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈಗ 10ನೇದು ಇದೇ ತಿಂಗಳು 22ರಲ್ಲಿ ಬೀದರ್ನಲ್ಲಿ ನಮ್ಮ ಅಲ್ಲಿನ ಜಿಲ್ಲಾ ಘಟಕದ ಸಹಯೋಗದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮಾಗನೂರು ಬಸಪ ಪ್ರತಿಷ್ಠಾನದವರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಅದರಂತೆ ಆಹ್ವಾನ ಪತ್ರಿಕೆಯನ್ನು ಈಗಾಗಲೇ ತಮಗೆ ತಲುಪಿಸಿದ್ದೇವೆ. 2ನೇ ಪ್ರಶಸ್ತಿ ಅಂದರೆ 11ನೇ ಪ್ರಶಸ್ತಿ ಅಂದರೆ 2024ನೇ ಪ್ರಶಸ್ತಿಯನ್ನು ದಾವಣಗೆರೆ ನಗರದಲ್ಲಿ ಕುವೆಂಪು ಕನ್ನಡ ಭವನದಲ್ಲಿ ಇದೇ ಆಗಸ್ಟ್ 3ನೇ ತಾರೀಕು ನಾವು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಮ್ಮ ಹರಿಹರದ ಪರಮ ಪೂಜ್ಯ ಯೋಗ ಸಿಂಹಾಸನಾಧೀಶ್ವರ ಶ್ರೀ 2008 ಜಗದ್ಗುರು ವಚನಾನಂದ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ನೇತೃತ್ವದಲ್ಲಿ ಇಟ್ಕೊಂಡಿದ್ದೀವಿ. ಇದನ್ನು ನಮ್ಮ ಭಾಳ ಉತ್ತಮವಾದಂಥ ವಚನ ಸಾಹಿತ್ಯದ ಸಂಶೋಧಕರು, ವಚನ ಒಂದು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅನ್ನುವಂಥ ಜೀವನದ ಉಸಿರಾಗಿ ಇಟ್ಕೊಂಡು ಸುಮಾರು ಸರ್ಕಾರದಿಂದ ಮುದ್ರಣಗೊಂಡಿರುವಂಥ 15 ವಚನ ಸಂಪುಟದ ನೇತೃತ್ವವನ್ನು ವಹಿಸಿ ವಚನ ಸಾಹಿತ್ಯಕ್ಕೆ ಒಂದು ಮೆರಗನ್ನು ಕೊಟ್ಟಿರುವಂಥ ಶ್ರೇಷ್ಠ ವ್ಯಕ್ತಿತ್ವದ ವ್ಯಕ್ತಿ ಡಾಕ್ಟರ್ ರಾಜೂರಾವ್ ಅವರು, ವೀರಣ್ಣ ಬಿ ರಾಜೂರಾವ್ ಅವರು. ಅವರಿಗೆ ಕೊಡಲಿಕ್ಕೆ ಎಲ್ಲ ಸಿದ್ಧತೆಗಳು ಈಗಾಗಲೇ ನಡೆದಿದ್ದಾವೆ. ಇದು ಮುಖ್ಯವಾಗಿ ಕೊಡ್ತಾ ಇರೋದು ಶರಣ ಮಾಗನೂರು ಬಸಪ್ಪ ಅವರ ಹೆಸರಿನಲ್ಲಿ. ಮಾಗನೂರು ಬಸಪ್ಪ ಅನ್ನುವ ಹೆಸರು
ದಾವಣಗೆರೆಗೆ ಅತ್ಯಂತ ಚಿರಪರಿಚಿತವಾಗಿದೆ. ಅವರು ಕೊಡುಗೈ ದಾನಿಗಳು ಹೌದು. ಸರ್ವ ಸಮಾಜದ ಒಂದು ವಿಶ್ವಾಸವನ್ನು ಗಳಿಸಿ 20ನೇ ಶತಮಾನದ ಸರ್ವಶ್ರೇಷ್ಠಗಳಲ್ಲಿ 10 ಜನರಲ್ಲಿ ಇವರು ಕೂಡ ಪ್ರಧಾನರು ಅನ್ನುವಂಥದ್ದನ್ನು ನಾವು ಇಲ್ಲಿ ನೆನಪಿಸ್ಬೇಕಾಗುತ್ತೆ. ಅಂಥವರ ಹೆಸರಿನಲ್ಲಿ ಪ್ರತಿ ವರ್ಷ ಅಂದರೆ 2014ರಿಂದ ಕೊಟ್ಟಿರುವಂಥ ಎಲ್ಲ ಪ್ರಶಸ್ತಿಗಳು ಅವರ ಸಾಧನೆಯ ಮೇರು ಪರ್ವತವನ್ನು ಗುರುತಿಸಿ ಯಾವುದೇ ಅರ್ಜಿಯನ್ನು ಪಡೆಯದೆ ನಮ್ಮ ತನ್ನದೇ ಆದಂಥ ಒಂದು ಸಮಿತಿಯನ್ನು ರಚಿಸಿಕೊಂಡು ಆಯ್ಕೆ ಸಮಿತಿಯ ಮೂಲಕ ಆಯ್ಕೆ ಮಾಡಿಕೊಂಡು ಕೊಡುವಂಥ ಪದ್ಧತಿ ಇದೆ. ಅದರಲ್ಲಿ 3 ನಾವು ಪ್ರಧಾನ ಅಂಶಗಳನ್ನು ಇಟ್ಕೊಂಡು ಆಯ್ಕೆ ಮಾಡ್ತಾಯಿದ್ದೇವೆ. ವಚನ ಸಾಹಿತ್ಯದಲ್ಲಿ ಸಂಶೋಧನೆ ಮತ್ತು ಸಂಗೀತದಲ್ಲಿ ವಿಶೇಷ ಸಾಧನೆ ಮಾಡಿದಂಥವ್ರಿಗೆ ಕೊಡಬೇಕು ಅಂತ. ಇದು ರಾಜ್ಯ ಮಟ್ಟದ ಪ್ರಶಸ್ತಿಗಳು 2 ಕೂಡ 50,000 ನಗದು ಪುರಸ್ಕಾರ ಮತ್ತು ಒಂದು ಫಲಕ, ಒಂದು ಪ್ರಶಸ್ತಿ ಇದು ಒಳಗೊಂಡಿರುತ್ತೆ. ಅದನ್ನು ಕೊಡುವಂಥದ್ದು ವಚನ ಸಾಹಿತ್ಯ ಸಂಶೋಧನೆಗೆ ಇದು ರಾಜೂರಾವ್ ಅವರಿಗೆ ಸಲ್ಲುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸಾಲಿದ್ದು 2023ನೇ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ 27/7/2024 ಬೀದರ್ನಲ್ಲಿ ನಡೀತದೆ. ಆ ಒಂದು 2023 ಸಾಲಿನ ಪ್ರಶಸ್ತಿಯನ್ನು ಬೀದರಿನ ಪರಮಪೂಜ್ಯ ಶ್ರೀ ಮ.ಚ.ಗ. ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವ ಅವರಿಗೆ ಈ ವರ್ಷದ 2023 ಸಾಲಿನ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. ಅವತ್ತು ಅಲ್ಲಿ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಭಾಗಿತ್ವದಲ್ಲಿ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತದೆ. ಹಾಗೆ ದಾವಣಗೆರೆನಲ್ಲೇ ದಿನಾಂಕ 3ನೇ ತಾರೀಕು 2024 ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭ. ಆ ಒಂದು ಪ್ರಶಸ್ತಿಯು ಧಾರವಾಡದ ವಚನ ಸಾಹಿತ್ಯ ಸಂಶೋಧಕರಾಗಿರುವಂಥ ಶರಣ ಡಾಕ್ಟರ್ ವೆರೋಳ್ನ ಬಿ ರಾಚೂರ್ ಅವರಿಗೆ ಈ ವರ್ಷದ ಒಂದು ಪ್ರಶಸ್ತಿ ಪ್ರದಾನ ಆಗುತ್ತೆ. ಈ 2 ಸಮಾರಂಭದ ಹಿನ್ನೆಲೆಯಲ್ಲಿ ಈ ಒಂದು ಕರೆದಿರುವಂಥ ಪತ್ರಿಕಾಗೋಷ್ಠಿಯನ್ನು ಒಂದು ವಿವರವನ್ನು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಬಿ ವಾಮದೇವ್ ಅವರು ನಿಮಗೆ ನೀಡ್ತಾರೆ.